ಆತ್ಮೀಯರೇ, ನಿಮಗೆಲ್ಲರಿಗೂ ಕಾರ್ಮಿಕ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭಾರತದಲ್ಲಿ ಕಾರ್ಮಿಕ ಚಳವಳಿಯ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರತಕ್ಕಂಥ ಉಪನ್ಯಾಸ ಮಾಲಿಕೆಯ ಸಂಚಿಕೆ 4 ಇವತ್ತು. ಇದಕ್ಕೆ ನಿಮಗೆಲ್ಲರಿಗೂ ನಾನು ಸ್ವಾಗತಿಸ್ತೇನೆ. ಇವತ್ತಿನ ಸಂಚಿಕೆಯಲ್ಲಿ 20ನೇ ಶತಮಾನದ ಮೊದಲೆರಡು ದಶಕಗಳಲ್ಲಿ ನಡೆದಂಥ ಕೆಲವು ಬೆಳವಣಿಗೆಗಳನ್ನು ನಾವು ಚರ್ಚಿಸೋಣ. 20ನೇ ಶತಮಾನದ ಆರಂಭದಲ್ಲಿ ಮೊದಲನೇ ಮಹಾಯುದ್ಧ, 2ನೇ ದಶಕದಲ್ಲಿ ಮೊದಲನೇ ಮಹಾಯುದ್ಧ ಆರಂಭ ಆಯಿತು. ಅದರ ಸುತ್ತಮುತ್ತ ಹಲವಾರು ಬೆಳವಣಿಗೆಗಳಾದವು. ಆ ಕಾಲಘಟ್ಟಕ್ಕೆ ಯಾವ ರೀತಿಯಲ್ಲಿ ಕೈಗಾರಿಕೀಕರಣ ಬೆಳೀತು, ಕಾರ್ಮಿಕ ವರ್ಗದ ಸ್ಥಿತಿಗತಿಗಳೇನಾಗಿತ್ತು, ಶೋಷಣೆಯ ಸ್ವರೂಪ ಯಾವ ಮಟ್ಟಕ್ಕೆ ಬೆಳವಣಿಗೆ ಆಯಿತು, ಇದರ ಪರಿಣಾಮವಾಗಿ ಕಾರ್ಮಿಕರಲ್ಲಿ ರಾಜಕೀಯ ಜಾಗೃತಿ ಉಂಟಾದಂಥದ್ದು ಮತ್ತು ಒಂದು ಸಂಘಟಿತವಾದಂಥ ಕಾರ್ಮಿಕ ಚಳವಳಿಯನ್ನು ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆದಂಥ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಇವತ್ತು ನಾವು ಮಾತಾಡೋಣ. ನಿಮಗೆಲ್ಲ ಗೊತ್ತಿದ್ದಂಗೆ ಮೊದಲನೇ ಮಹಾಯುದ್ಧಕ್ಕೆ ಮುಂಚೆ ಭಾರತದ ಒಳಗಡೆಯಲ್ಲಿ ಕೈಗಾರಿಕೀಕರಣ ಬಹಳ ವ್ಯಾಪಕವಾಗಾಯಿತು. 1900 ಇಸ್ವಿ ಒಳಗಡೆಯಲ್ಲಿ ಸರಿಸುಮಾರು 1300ರಷ್ಟು ಇದ್ದಂಥ ಕೈಗಾರಿಕೆಗಳು 1907ನೇ ಇಸ್ವಿ ಅಷ್ಟೊತ್ತಿಗೆ ಸುಮಾರು 2661 ಕೈಗಾರಿಕೆಗಳಾಗಿತ್ತು. ಅಂದರೆ 2 ಪಟ್ಟು ಜಾಸ್ತಿ ಆಗಿತ್ತು. ಮಿಲಿಟರಿಯ ಪೂರೈಕೆಯ ಕಾರಣಕ್ಕಾಗಿ ಸೆಣಬು, ಹತ್ತಿ, ಉಲ್ಲನ್ ಬಟ್ಟೆಗಳನ್ನು ತಯಾರು ಮಾಡತಕ್ಕಂಥ ಕೈಗಾರಿಕೆಗಳು ವ್ಯಾಪಕವಾಗಿ ಬೆಳವಣಿಗೆ ಆದವು. ಜೊತೆಗೆ ಯುದ್ಧದ ಅಗತ್ಯಕ್ಕೆ ಬೇಕಾಗಿದ್ದಂತಹ ಸರಕುಗಳನ್ನು ಉತ್ಪಾದನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೈಗಾರಿಕೆಗಳ ಸಾಮರ್ಥ್ಯ ಏನಿತ್ತು ಅದರ ಪೂರ್ಣ ಸಾಮರ್ಥ್ಯವನ್ನು ಬಳಸೋದಕ್ಕೆ ಬ್ರಿಟಿಷರು ಆರಂಭ ಮಾಡಿದ್ರು. ಜೊತೆಗೆ ಭಾರತದ ಒಳಗಿಂದ ರಫ್ತಾಗ್ತಾ ಇದ್ದಂಥ ಕಚ್ಚಾ ವಸ್ತುಗಳೇನಿತ್ತು ಆ ಕಚ್ಚಾ ವಸ್ತುಗಳ ರಫ್ತು ಕೂಡ ವೇಗವಾಗಿ ಹೆಚ್ಚಾಯಿತು ಮತ್ತು ಅಗ್ಗದ ದರದಲ್ಲಿ ಯುರೋಪ್ಗೆ, ಮುಖ್ಯವಾಗಿ ಇಂಗ್ಲೆಂಡ್ಗೆ ರಫ್ತು ಮಾಡತಕ್ಕಂಥದ್ದು ಹೆಚ್ಚಾಯಿತು. ಇದು ಒಂದು ಕಡೆಯಲ್ಲಾದರೆ, ಮತ್ತೊಂದು ಕಡೆಯಲ್ಲಿ ಜನರ ಮೇಲಿನ ತೆರಿಗೆಯ ಹೊರೆ ವಿಪರೀತವಾಗಿ ಜಾಸ್ತಿ ಆಯಿತು. ಎಲ್ಲ ತೆರಿಗೆಗಳು ಕೂಡ 50% ಜಾಸ್ತಿ ಆ ಕಾಲಘಟ್ಟಕ್ಕೆ ಆಯಿತು. ಇಂಥ ವಿಪರೀತವಾದಂಥ ಬೆಲೆ ಏರಿಕೆಗಳಾದವು. ಹಣದುಬ್ಬರ ಜಾಸ್ತಿ ಆಯಿತು. ನಿರುದ್ಯೋಗ ಹೆಚ್ಚಾಗಲಿಕ್ಕೆ ಶುರುವಾಯಿತು. ಕಾರ್ಮಿಕರ ಶೋಷಣೆಯನ್ನು ಮಾಡತಕ್ಕಂಥ ವಿಧಾನಗಳು ಜಾಸ್ತಿ ಆಯಿತು. ಇವುಗಳ ಪರಿಣಾಮವಾಗಿ ಭಾರತದ ಮತ್ತು ಬ್ರಿಟಿಷ್ ಎರಡೂ ಮೂಲದ ಬಂಡವಾಳದಾರರು, ಬಹಳ ಮುಖ್ಯವಾಗಿ ವ್ಯಾಪಾರಿಗಳು ಮತ್ತು ಜೂಜುಕೋರ ಬಂಡವಾಳದಾರರು ಅಂತ ನಾವೇನು ಹೇಳ್ತೀವಿ, ಸ್ಪೆಕ್ಯುಲೇಟಿವ್ ಕ್ಯಾಪಿಟಲಿಸ್ಟ್ ಅಂತ, ಅವರುಗಳು ಗಣನೀಯ ಪ್ರಮಾಣದಲ್ಲಿ ಲಾಭವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಈ ಒಂದು ಸಂದರ್ಭದ ಒಳಗಡೆನೇ ಭಾರತದ ಒಳಗಡೆಯಲ್ಲಿ ಹೊಸ ರೀತಿಯ ಕೈಗಾರಿಕೆಗಳು ಕೂಡ ವೇಗವಾಗಿ ಬೆಳೀಲಿಕ್ಕೆ ಶುರುವಾಯಿತು. ಟಾಟಾ ಸ್ಟೀಲ್ ಅವರದಾಗ ಅಷ್ಟೊತ್ತಿಗಾಗಲೇ ಉಕ್ಕಿನ ಕೈಗಾರಿಕೆ ಇತ್ತು ಮತ್ತು ಅದರ ಉತ್ಪಾದನೆ ವಿಪರೀತವಾಗಿ ಹೆಚ್ಚಾಯಿತು. ಟಾಟಾದವರನ್ನೇ 2 ಜಲವಿದ್ಯುತ್ ಕೈಗಾರಿಕೆಗಳನ್ನು ಆರಂಭ ಮಾಡಿದ್ರು. ರಾಸಾಯನಿಕ ಕೈಗಾರಿಕೆಗಳು ಹೆಚ್ಚಾದವು. ಸಿಮೆಂಟ್ ಫ್ಯಾಕ್ಟರಿಗಳು ಹೆಚ್ಚಾದವು. ಈ ರೀತಿ ಒಳಗಡೆಯಲ್ಲಿ ಭಾರತದ ಮತ್ತು ಬ್ರಿಟಿಷ್ ಬಂಡವಾಳದಾರರ ಮೂಲದ ಎಲ್ಲ ಕೈಗಾರಿಕೆಗಳು ಕೂಡ ಯುದ್ಧ ಸಂದರ್ಭವನ್ನು ಬಳಸಿಕೊಂಡು ತಮ್ಮ ಲಾಭವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಅದೆಲ್ಲವನ್ನು ಪೂರಕವಾಗಿ ಉಪಯೋಗಿಸಿಕೊಂಡ್ರು ಅನ್ನೋಂಥದ್ದನ್ನು ನಾವು ಗಮನಿಸಬಹುದು. ಈ ಹಿನ್ನೆಲೆ ಒಳಗಡೆಯಲ್ಲಿ ಭಾರತದ ಒಳಗಡೆಯಲ್ಲಿ ಕೈಗಾರಿಕೆಗಳ ಸಂಖ್ಯೆ ಜಾಸ್ತಿ ಆಯಿತು. ಅದೇ ರೀತಿ ಒಳಗಡೆಯಲ್ಲಿ ಕಾರ್ಮಿಕರ ಸಂಖ್ಯೆ ಕೂಡ ಜಾಸ್ತಿ ಆಯಿತು. ನೀವು ಈ ಟೇಬಲ್ ಅನ್ನ ಗಮನಿಸಿದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾವ ರೀತಿಯಲ್ಲಿ ಕೈಗಾರಿಕೆಗಳ ಸಂಖ್ಯೆ ಮತ್ತು ಕಾರ್ಮಿಕರ ಸಂಖ್ಯೆ ಬೆಳವಣಿಗೆ ಆಯಿತು ಅನ್ನುವಂಥದ್ದು. ಕಾಟನ್ ಸ್ಪಿನ್ನಿಂಗ್ ಅಂಡ್ ಜಿನ್ನಿಂಗ್ ವಿವಿಂಗ್ ಮಿಲ್ಸ್ ಇರ್ಬೋದು, ಕಾಟನ್ ಜಿನ್ನಿಂಗ್ ಮಿಲ್ಗಳಿರ್ಬೋದು, ಸೆಣಬು ಫ್ಯಾಕ್ಟರಿಗಳಿರ್ಬೋದು, ರೈಲ್ವೆ ಶಾಪ್ಸ್ ಇರ್ಬೋದು, ಕಲ್ಲಿದ್ದಲು ಕೈಗಾರಿಕೆ ಇರ್ಬೋದು, ಈ ರೀತಿ ವಿವಿಧ ರೀತಿಯ ಕೈಗಾರಿಕೆಗಳ ಒಳಗಡೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಸುಮಾರು 13 ಲಕ್ಷ, 14 ಲಕ್ಷ ಕಾರ್ಮಿಕರು ಈ ವಿವಿಧ ಕೈಗಾರಿಕೆಗಳಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ಕಾರ್ಮಿಕರ ಸಂಖ್ಯೆ ಜಾಸ್ತಿ ಆದಂಗೆಲ್ಲ, ಉತ್ಪಾದನೆ ಜಾಸ್ತಿ ಆದಂಗೆಲ್ಲ ಅದಕ್ಕಿಂತಲೂ ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನ ಬಂಡವಾಳದಾರರು ಮಾಡಲಿಕ್ಕೆ ಶುರು ಮಾಡಿದ್ರು ಅನ್ನುವಂಥದ್ದು. ಒಂದು ಕಡೆಯಲ್ಲಿ ಬಂಡವಾಳಗಾರರು ಲಾಭ ಮಾಡಲಿಕ್ಕೆ ಶುರು ಮಾಡಿದ್ರೆ ಕಾರ್ಮಿಕರು ದಿವಾಳಿ ಆದರೂ ಮಾತ್ರ ಅಲ್ಲ, ಅತ್ಯಂತ ಹೆಚ್ಚಿನ ಶೋಷಣೆಗೆ, ಹೊಸ ರೀತಿಯ ಶೋಷಣೆ ದಬ್ಬಾಳಿಕೆಗಳಿಗೆ ಒಳಗಾಗ್ಲಿಕ್ಕೆ ಶುರು ಮಾಡಿದ್ರು. ಬೆಲೆ ಏರಿಕೆ ಬಿಸಿ ಅವರನ್ನ ಕಿತ್ತು ತಿನ್ನೋದಕ್ಕೆ ಶುರು ಮಾಡಿಬಿಡ್ತು ಅನ್ನುವಂಥದ್ದು 1918ನೇ ಇಸ್ವಿಯಲ್ಲಿ ಆದಂಥ ಒಂದು ಸಾಂಕ್ರಾಮಿಕ ಪಿಡುಗೇನಿದೆ ಅದು ಕಾರ್ಮಿಕರ ಬದುಕನ್ನ ಒಂದು ರೀತಿ ಕ್ರೌರ್ಯಕ್ಕೆ ತಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತು.
ಮಿಲಿಯಾಂತರ ಜನ ಭಾರತೀಯರು ತೀರ್ಕೊಂಡ್ಬಿಟ್ರು. ಅದರಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಮಿಕರು ಮತ್ತು ಬಡವರು, ದುರ್ಬಲರು ತೀರ್ಕೊಂಡ್ರು ಅನ್ನೋಂಥದ್ದನ್ನು ನಾವು ಗಮನಿಸಬೇಕು. ಇದು ಈ ರೀತಿ ಕಾರ್ಮಿಕರ ಪರಿಸ್ಥಿತಿ ಆದರೆ, ಒಟ್ಟಾರೆಯಾಗಿ ನಾವು ಗಮನಿಸೋದಾದ್ರೆ ಕೈಗಾರಿಕೆಗಳ ಬೆಳವಣಿಗೆ ಮತ್ತು ಬಂಡವಾಳದಾರರ ಸಂಪತ್ತಿನ ಬೆಳವಣಿಗೆ ದೃಷ್ಟಿಯಿಂದ ಭಾರತ ಆರ್ಥಿಕವಾಗಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸ್ತು ಅಂತೇಳಿ ಹೇಳಲಾಗ್ತದೆ. ಅದು ಖಂಡಿತವಾಗಿ ಅಂತ ಪ್ರಗತಿಯನ್ನು ಆ ಕಾಲಘಟ್ಟದಲ್ಲಿ ಸಾಧಿಸಿದೆ. ಇದು ಒಂದು ಹೊಸ ರೀತಿಯಾದಂತಹ ಒಂದು ಪ್ರಜ್ಞೆಯನ್ನ ಕಾರ್ಮಿಕರಲ್ಲಿ ಮೂಡಿಸಲಿಕ್ಕೆ ಸಹಾಯ ಆಯಿತು. ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುವಂತಹ ಒಂದು ಪ್ರಕ್ರಿಯೆ ಇದರಲ್ಲಿ ಶುರು ಆಯಿತು. ಸಂಘಟಿತವಾದಂತಹ ಕಾರ್ಮಿಕ ಚಳುವಳಿಗಳಿಗೆ, ಹೋರಾಟಗಳಿಗೆ ಇದೊಂದು ಹಾದಿಯನ್ನ ತೆರೀತು ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಈ 20ನೇ ಶತಮಾನದ ಮೊದಲ ದಶಕದ ಸಂದರ್ಭದಲ್ಲಿ ಇದ್ದಂಥ ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ನಾವು ಸ್ವಲ್ಪ ಗಮನಿಸೋಣ. ಭಾರತದಲ್ಲಿ ಬೆಳೀತಾ ಇದ್ದಂಥ ಸ್ವಾತಂತ್ರ್ಯ ಹೋರಾಟದ ಚಳುವಳಿಗಳು ಮತ್ತು ಕಾರ್ಮಿಕ ಇತರೆ ಚಳುವಳಿಗಳ ಹಿನ್ನೆಲೆ ಒಳಗಡೆಯಲ್ಲಿ ಈ ಹೋರಾಟವನ್ನು ಒಂದು ನಿಯಂತ್ರಣದಲ್ಲಿ ಇಡಬೇಕು ಅಂತೇಳಿ ಬ್ರಿಟಿಷರು ಪಾರ್ಲಿಮೆಂಟ್ ಸುಧಾರಣೆಗಳನ್ನು 1909 ಇಸ್ವಿಯಲ್ಲಿ ಜಾರಿಗೊಳಿಸಿದರು. ಈ ಸುಧಾರಣೆಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಒಳಗಡೆ ಇಲ್ಲಿದ್ದಂಥ ಮಾಡರೇಟ್ಸ್ ಅಂತ ಹೇಳ್ತೀವಿ, ಆ ಥರದ ಒಂದು ಸಣ್ಣ ವಿಭಾಗ ಒಂದು ರೀತಿ ಅದಕ್ಕೆ ಒಪ್ಪಿಗೆ ಕೊಡ್ತು ಅನ್ನೋಂಥದ್ದು ಬಿಟ್ಟರೆ ಬಹುತೇಕ ಕಾಂಗ್ರೆಸ್ನ ಗುಂಪುಗಳು ಮತ್ತು ಇತರೆ ಎಲ್ಲ ಸಾಮೂಹಿಕ ಹೋರಾಟಗಳು ಕೂಡ ಈ ಸುಧಾರಣೆಗಳನ್ನು ಒಪ್ಪಲಿಲ್ಲ. ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಬಂತು. ಯಾಕೆ ಅಂತಂದ್ರೆ ಬಹಳ ಮುಖ್ಯವಾಗಿ ಇದು ಮತಕ್ಷೇತ್ರಗಳನ್ನು ಮತೀಯ ನೆಲೆಯಲ್ಲಿ ವಿಭಜನೆ ಮಾಡತಕ್ಕಂಥ ಒಂದು ಘೋಷಣೆಯನ್ನು ಮಾಡುತ್ತದೆ. ಭಾರತದ ಒಳಗಡೆಯಲ್ಲಿ ಹಿಂದೂಗಳು ಮತ್ತು ಮುಸಲ್ಮಾನರು ಅಂತಕ್ಕಂಥ ಒಂದು ವಿಭಜನೆಯನ್ನು ತರಲಿಕ್ಕೆ ಬ್ರಿಟಿಷರು ಬಹಳ ಸ್ಪಷ್ಟವಾದಂಥ ಯೋಜನೆಯನ್ನ ರೂಪಿಸಿದ್ರು. ಇದರೊಳಗಡೆಯಲ್ಲಿ ಇದಕ್ಕೆ ಮುಸ್ಲಿಂ ಲೀಗು ನೇರವಾಗಿ ಬೆಂಬಲವನ್ನು ಕೊಡ್ತು. ಹಾಗೆ ನೋಡಿದ್ರೆ ಮುಸ್ಲಿಂ ಲೀಗು ಬಂಗಾಳ ವಿಭಜನೆಯ ಸಂದರ್ಭದಲ್ಲೂ ಕೂಡ ಬೆಂಬಲವನ್ನ ಕೊಟ್ಟಿತ್ತು. ಯಾಕೆ ಆ ರೀತಿ ಅವರು ನಿಲುವು ತಗೊಂಡ್ರು ಅಂತಂದ್ರೆ ಬಹಳ ಮುಖ್ಯವಾಗಿ ಆ ಬಂಗಾಳದ ಒಟ್ಟ ಪ್ರದೇಶದಲ್ಲಿದ್ದಂಥ ಮುಸ್ಲಿಂ ಜಮೀನ್ದಾರರು ಮತ್ತು ಪಾಳೆಗಾರಿ ಶಕ್ತಿಗಳೇನಿದ್ರು ಅವರಿಗೆ ಇಂಥ ಕ್ರಮಗಳಿಂದ ಲಾಭ ಆಗ್ತಾ ಇತ್ತು. ಆ ಕಾರಣಕ್ಕಾಗಿ ಅವರು ನಿಲುವನ್ನ ತಗೊಂಡ್ರು ಅನ್ನೋದನ್ನ ನಾವು ಗಮನಿಸಬಹುದು. ಮತ್ತು ಈ ಮಹಾಯುದ್ಧದ ಈ ಕಾಲಘಟ್ಟದ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ಈ ಸಾಮ್ರಾಜ್ಯಶಾಹಿ ದೇಶಗಳ ಒಳಗಡೆಯಲ್ಲಿ ಯಾರು ಯುದ್ಧದ ಮುಂಚೂಣಿ ಆಟಗಾರರಿದ್ದರು ದೇಶಗಳು, ಆ ದೇಶಗಳ ಒಳಗಡೆಯಲ್ಲಿ ಒಂದು ವ್ಯಾಪಕವಾದಂಥ ಯುದ್ಧದ ಕುರಿತಾದಂಥ ವಿವಿಧ ನಿಲುವುಗಳು, ತೀವ್ರತೆಗಳು ಪ್ರಕಟಗೊಳ್ಳಲಿಕ್ಕೆ ಶುರು ಆಯಿತು. ಜಾಗತಿಕವಾಗಿ ಆರ್ಥಿಕ ಬಿಕ್ಕಟ್ಟು ಅನ್ನುವಂಥದ್ದು ಪ್ರಕಟಗೊಳ್ಳಲಿಕ್ಕೆ ಶುರು ಆಯಿತು. ಇದೇ ಸಂದರ್ಭದಲ್ಲಿ 1917ನೇ ಇಸ್ವಿಯಲ್ಲಿ ರಷ್ಯನ್ ಮಹಾಕ್ರಾಂತಿ, ಸಮಾಜವಾದಿ ಕ್ರಾಂತಿ ನಡೆದು ಅದು ಕೂಡ ಒಂದು ದೊಡ್ಡ ಪರಿಣಾಮವನ್ನು ಉಂಟು ಮಾಡಿತು. ಹೀಗಾಗಿ ಇಂಥ ಎಲ್ಲ ಒಟ್ಟಾರೆ ರಾಜಕೀಯ ಬೆಳವಣಿಗೆಗಳು ಭಾರತದ ಒಳಗಡೆ ನಡೀತಾ ಇದ್ದಂಥ ರಾಷ್ಟ್ರೀಯ ವಿಮೋಚನಾ ಹೋರಾಟದ ಮೇಲೆ, ಕಾರ್ಮಿಕ ಹೋರಾಟದ ಮೇಲೆ, ವಿವಿಧ ಹೋರಾಟಗಳ ಮೇಲೆ ಖಂಡಿತವಾದಂಥ ಪರಿಣಾಮಗಳನ್ನು ಬೀರಲಿಕ್ಕೆ ಶುರು ಆಯಿತು. ಇದೇ ಸಂದರ್ಭದ ಒಳಗಡೆಯಲ್ಲಿ ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಆ ಯುದ್ಧದ 4 ವರ್ಷಗಳ ಒಳಗಡೆಯಲ್ಲಿ ಬ್ರಿಟಿಷ್ ಸರ್ಕಾರದ ಯುದ್ಧದ ಪ್ರಯತ್ನಗಳನ್ನು ಸಂಪೂರ್ಣವಾಗಿ ಬೆಂಬಲ ನೀಡಿಕೊಂಡೇ ಬಂತು. ಹಾಗೆ ನೋಡಿದ್ರೆ 1915ನೇ ಇಸ್ವಿಯಲ್ಲಿ ಭಾರತಕ್ಕೆ ಬಂದಂತ ಗಾಂಧಿಯವರು ಕೂಡ ಯುದ್ಧದ ಪ್ರಯತ್ನಗಳನ್ನು ಬೆಂಬಲಿಸಿದ್ರು ಅನ್ನುವಂಥದ್ದು ನಮಗೆ ಗೊತ್ತಿರುವಂತಹ ವಿಚಾರ. ಈ ಎಲ್ಲ ಬೆಳವಣಿಗೆಗಳು ಭಾರತದ ಕಾರ್ಮಿಕ ವರ್ಗದ ಮೇಲೆ, ಅದರ ಚಳುವಳಿಯ ಮೇಲೆ ಪರಿಣಾಮವನ್ನು ಬೀರ್ತಾ ಇತ್ತು ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಇಲ್ಲಿ ಮುಖ್ಯವಾಗಿರುವಂತಹ ಒಂದೆರಡು ಅಂಶಗಳನ್ನ ನಾವು ಗಮನಿಸೋಣ. 1917ನೇ ಇಸ್ವಿಯಲ್ಲಿ ರಷ್ಯಾದಲ್ಲಿ ನಡೆದಂತಹ ಕಾರ್ಮಿಕ ವರ್ಗದ ನೇತೃತ್ವದಲ್ಲಿ ನಡೆದಂತಹ ಒಂದು ರಷ್ಯನ್ ಮಹಾಕ್ರಾಂತಿ ಏನಿದೆ, ಅದು ಆಗ್ತಾನೆ ಒಂದು ಸ್ಫುಟಗೊಳ್ತಾ ಇದ್ದಂತ, ವಿಸ್ತಾರಗೊಳ್ತಾ ಇದ್ದಂತ ಭಾರತದ ಕಾರ್ಮಿಕ ಚಳುವಳಿಯ ಮೇಲೆ ಅಪಾರವಾದಂತಹ ಪರಿಣಾಮವನ್ನು ಬೀರ್ತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಶೋಷಣೆಗೆ ಒಳಗಾಗಿರ್ತಕ್ಕಂತಹ ಒಂದು ಕಾರ್ಮಿಕ ವರ್ಗದ ಮೇಲೆ ಶೋಷಣೆ ಇಲ್ಲದೆ ಇರತಕ್ಕಂಥ ಒಂದು ಪ್ರಭುತ್ವದ ಕಲ್ಪನೆ ಇದೆಯಲ್ಲ ರಷ್ಯಾದಲ್ಲಿ ಜಾರಿ ಮಾಡಿದಂಥದ್ದು, ಅದು ಭಾರತದ ಕಾರ್ಮಿಕ ವರ್ಗದಲ್ಲಿ ಒಂದು ಹೊಸ ಹುರುಪನ್ನ, ಹೊಸ ಕನಸನ್ನ ಕಟ್ಟಿಕೊಳ್ಳಿಕ್ಕೆ ಅದು ಸಹಾಯ ಮಾಡಿತು. ಹಿಂಗಾಗಿ ಹೋರಾಟದ ಹುರುಪನ್ನ ಹೆಚ್ಚಳ ಮಾಡಿತು ಅನ್ನುವಂಥದ್ದನ್ನು ನಾವಿಲ್ಲಿ ಗುರುತಿಸಬಹುದು. ಇದೇ ಸಂದರ್ಭದ ಒಳಗಡೆಯಲ್ಲಿ ಸಮಾಜವಾದಕ್ಕೆ ಸಂಬಂಧಪಟ್ಟಂತೆ ಅಭಿಪ್ರಾಯಗಳು ಕೂಡ ರೂಪುಗೊಳ್ಳಲಿಕ್ಕೆ ಪ್ರಾರಂಭ ಆಯಿತು. ಈ ರಷ್ಯನ್ ಕ್ರಾಂತಿಯ ಪ್ರಭಾವ ಇಡೀ ದೇಶವ್ಯಾಪಿ ನಿಧಾನಕ್ಕೆ ಹರಡೋದಕ್ಕೂ ಕೂಡ ಒಂದು ನೆಲೆಯನ್ನ ಒದಗಿಸಿತು ಕಾರ್ಮಿಕ ವರ್ಗದ ನಡುವೆ ಅನ್ನುವಂಥದ್ದನ್ನು ಗುರುತಿಸಬಹುದು. ಮತ್ತು ಈ ಸಂದರ್ಭಕ್ಕೆ ಯುದ್ಧ ಮುಗಿದಂತ
ಕೆಲವೇ ದಿನಗಳ ಒಳಗಡೆಯಲ್ಲಿ ಭಾರತದಲ್ಲಿ ನಡೆದಂಥ ಮತ್ತೊಂದು ಅತ್ಯಂತ ಚಳುವಳಿಯನ್ನೇ ಕ್ರಾಂತಿಕಾರಿ ದಿಕ್ಕಿಗೆ ಬದಲಾವಣೆ ಮಾಡಿದಂಥ ಒಂದು ಘಟನೆ ಅಂತಂದ್ರೆ ಜಲಿಯನ್ ವಾಲಾಬಾಗ್ ಘಟನೆ. ಭಾರತದ ಒಳಗಡೆಯಲ್ಲಿ ಬೆಳೀತಾ ಇದ್ದಂಥ ಈ ಕ್ರಾಂತಿಕಾರಿ ಹೋರಾಟಗಳು, ಅದು ಕಾರ್ಮಿಕ ಹೋರಾಟಗಳು ಮತ್ತಿತರೆ ವೈಯಕ್ತಿಕ ಹೋರಾಟಗಳು, ಮತ್ತೆ ಕಾಂಗ್ರೆಸ್ನ ಒಳಗಡೆಯಲ್ಲಿ ತೀವ್ರಗೊಳ್ತಾ ಇದ್ದಂಥ ತೀವ್ರಗಾಮಿ ಗುಂಪುಗಳ ಒಂದು ಬೆಳವಣಿಗೆಗಳು, ಇವೆಲ್ಲವೂ ಕೂಡ ಬ್ರಿಟಿಷರನ್ನ ನಿದ್ದೆಗೆಡಿಸ್ತಾ ಇತ್ತು. ಇದನ್ನ ಹೇಗಾದರೂ ಮಾಡಿ ದಮನ ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಿದ್ರು. ಆಗ ಇದನ್ನ ದಮನ ಮಾಡಲಿಕ್ಕೆ ಬಹಳ ಮೂಲಭೂತವಾಗಿ ಕ್ರಾಂತಿಕಾರಿ ಹೋರಾಟಗಳನ್ನು ದಮನ ಮಾಡಲಿಕ್ಕೆ ರೌಲತ್ ಕಾಯ್ದೆಯನ್ನ ಅವರು ಜಾರಿ ಮಾಡಿದ್ರು. ರೌಲತ್ ಕಾಯ್ದೆಯ ವಿರುದ್ಧ ಕಾಂಗ್ರೆಸ್ ಕೂಡ ಹೋರಾಟಕ್ಕೆ ಕರೆ ಕೊಡ್ತು. ಹಿಂಗಾಗಿ ವ್ಯಾಪಕವಾಗಿ ದೇಶವ್ಯಾಪಿ ಹೋರಾಟಗಳು ನಡೀತಿತ್ತು. ಇದರ ಭಾಗವಾಗಿ ಜಲಿಯನ್ ವಾಲಾಬಾಗ್ ಅಲ್ಲಿ ನಡೆದಂತ ಘಟನೆ ಇದೆಯಲ್ಲ, ಇಂಗ್ಲೆಂಡಿನ ಅಧಿಕಾರಿ, ಸೈನಿಕ ಅಧಿಕಾರಿ ಜನರಲ್ ಡಯರ್ ಏನಿದ್ದಾನೆ, ಅವನು ನೇತೃತ್ವದಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಅಮಾಯಕ ನಿಶಸ್ತ್ರಧಾರಿ ಭಾರತೀಯರ ಮೇಲೆ ನಡೆದಂತ ಒಂದು ದಾಳಿ ಏನಿದೆ, ಕೊಲೆಗಳೇನಿದಾವೆ, ಇದು ಇಡೀ ಭಾರತೀಯರನ್ನ ರೊಚ್ಚಿಗೆಬ್ಬಿಸಿಬಿಡ್ತು. ಅತ್ಯಂತ ವಿಪರೀತವಾದಂತಹ ಒಂದು ಕ್ರೋಧವನ್ನ ಬ್ರಿಟಿಷರ ವಿರುದ್ಧ ಅದು ಹುಟ್ಟಿಸ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ಈ ರೀತಿಯಾದಂತಹ ಬೆಳವಣಿಗೆಗಳು ಕೂಡ ಒಟ್ಟಾರೆ ಕಾರ್ಮಿಕ ವರ್ಗದ ಯೋಚನೆಯನ್ನ, ಅವರ ಪ್ರಜ್ಞೆಯನ್ನ ಯಾವ ರೀತಿ ಮುಂದಕ್ಕೆ ಸಂಘಟನೆ ಆಗಬೇಕು ಅನ್ನುವಂಥದ್ದನ್ನ ಎಲ್ಲ ಅಂಶಗಳನ್ನ ಅದು ರೂಪಿಸೋದಕ್ಕೆ ಶುರು ಮಾಡ್ತು ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಯುದ್ಧದ ಸಂದರ್ಭದ ಒಳಗಡೆಯಲ್ಲಿ ಸಹಜವಾಗಿಯೇ ಬಂಡವಾಳದಾರರ ಲಾಭ ಆಯಿತು ಮತ್ತು ಕಾರ್ಮಿಕರ ಶೋಷಣೆ ವಿಪರೀತ ಆಯಿತು, ದಬ್ಬಾಳಿಕೆ, ಕಿರುಕುಳಗಳು ಹೆಚ್ಚಾದವು ಅನ್ನುವಂಥದ್ದನ್ನು ನಾವು ಗಮನಿಸಿದ್ವಿ. ಯುದ್ಧದ ನಂತರದಲ್ಲೂ ಕೂಡ ಇದೇ ಪ್ರಕ್ರಿಯೆ ಮುಂದುವರಿಯಿತು. ಯುದ್ಧಾನಂತರದ ಒಳಗಡೆಯಲ್ಲಿ ಜವಳಿ ಮಿಲ್ ಮತ್ತು ಇತರ ಎಲ್ಲ ಮಿಲ್ಗಳ ಮಾಲೀಕರ ಲಾಭಗಳು 200%, 300% ವರೆಗೆ ಹೆಚ್ಚಾದಂಥದ್ದು ಈ ಕಾಲದಲ್ಲಿ ಸಂಭವಿಸಿತು. ಬಂಗಾಳದಲ್ಲಿ ಮಾತ್ರನೇ 1918ನೇ ಇಸ್ವಿಯಲ್ಲಿ 44 ಸೆಣಬು ಮಿಲ್ಗಳಲ್ಲಿ ಪೈಕಿ 33 ಮಿಲ್ಗಳ ಷೇರುದಾರರಿಗೆ 200% ಅಷ್ಟು ಷೇರು ಲಾಭವನ್ನ ನೀಡದಂತ ಘಟನೆಗಳೆಲ್ಲ ನಡೆಯಿತು. 1918ರಿಂದ 29ರ ಈ 3 ವರ್ಷಗಳ ಅವಧಿ ಒಳಗಡೆಯಲ್ಲಿ ಯುರೋಪಿಯನ್ ಮಾಲೀಕತ್ವದ ಸುಮಾರು 41 ಸೆಣಬು ಮಿಲ್ಗಳಲ್ಲಿ ಅವರು ಲಾಭ ಮಾಡಿದ್ದೆಷ್ಟು ಅಂತಂದ್ರೆ 23 ಮಿಲಿಯನ್ ಪೌಂಡ್ಗಳಷ್ಟು ಲಾಭ ಮಾಡಿದ್ರು ಅನ್ನುವಂಥ ಅಂಕಿಅಂಶಗಳೆಲ್ಲ ದಾಖಲೆಗಳು ಸಿಗ್ತವೆ ಇವತ್ತು ನಮಗೆ. ಸೊ ಈ ರೀತಿ ಒಳಗಡೆಯಲ್ಲಿ ಒಂದು ಕಡೆಯಲ್ಲಿ ಭಾರತೀಯ ಬಂಡವಾಳದಾರರು ವಿಪರೀತ ಲಾಭ ಮಾಡಕ್ಕೆ ಶುರು ಮಾಡಿದ್ರು ಮತ್ತು ಯುರೋಪಿಯನ್ ಬಂಡವಾಳದಾರರು ಕೂಡ ಲಾಭವನ್ನು ಮುಂದುವರಿಸಿದ್ರು, ಅದು ಯುದ್ಧಾನಂತರದಲ್ಲೂ ಕೂಡ ಅನ್ನುವಂಥದ್ದು. ಇದೇ ಸಂದರ್ಭದ ಒಳಗಡೆಯಲ್ಲಿ ಕಾರ್ಮಿಕರ ವೇತನಗಳು ಮತ್ತು ಅವರ ಸೌಲಭ್ಯಗಳು ಕುಸಿಯೋದಕ್ಕೆ ಶುರು ಮಾಡಿದ್ವು ಅನ್ನುವಂಥದ್ದನ್ನು ನಾವು ನೋಡಬಹುದು. ಇದರೊಳಗಡೆಯಲ್ಲಿ 1914ನೇ ಇಸ್ವಿಯ ಸಂದರ್ಭಕ್ಕೆ ಮದ್ರಾಸಲ್ಲಿದ್ದಂಥ ಬಕಿಂಗ್ಹ್ಯಾಮ್ ಮತ್ತು ಕರ್ನಾಟಿಕ್ ಮಿಲ್ ಅಂತ ಬಿನ್ನಿ ಕಂಪನಿಗೆ ಸೇರಿದಂಥ ಮಿಲ್ನಲ್ಲಿ ಸರಾಸರಿ ವೇತನ 10 ರೂಪಾಯಿ 6 ಆಣೆವರೆಗೂ ಕೂಡ ಇತ್ತು ಅನ್ನುವಂಥದ್ದನ್ನ ಹೇಳಲಾಗ್ತದೆ. ಅಂದ್ರೆ ತುಂಬಾ ಕಡಿಮೆ ಇತ್ತು ಅನ್ನುವಂಥದ್ದು. ಅದೇ ಸಂದರ್ಭದಲ್ಲಿ 1919ನೇ ಇಸವಿಯಲ್ಲಿ ಜೀವನ ವೆಚ್ಚಗಳು ಅಂದ್ರೆ ಹಣದುಬ್ಬರದ ಪ್ರಶ್ನೆ ಮತ್ತು ಒಟ್ಟಾರೆ ಜೀವನದ ವೆಚ್ಚಗಳು 75% ಹೆಚ್ಚಳ ಆಯಿತು ಅನ್ನುವಂಥದ್ದನ್ನ ಗುರುತಿಸಲಾಗಿದೆ. ಇದೇ ಅವಧಿಯಲ್ಲಿ ವೇತನಗಳು ಎಷ್ಟು ಹೆಚ್ಚಾದವು ಅಂತ ನೋಡಿದ್ರೆ ಜೀವನ ವೆಚ್ಚಗಳು 75% ಆದರೆ ವೇತನಗಳು 40%ಗಿಂತ ಹೆಚ್ಚಾಗಲಿಲ್ಲ ಅನ್ನುವಂಥದ್ದು. ಹಿಂಗಾಗಿ ಇದು ಯಾವುದೇ ರೀತಿಯಲ್ಲಿ ಜನರ ಬದುಕನ್ನ ಸುಧಾರಣೆ ಮಾಡುವಂತ ಕ್ರಮಗಳಾಗಿ ಕಾಣಲಿಲ್ಲ. ಬಂಗಾಳದ ಒಳಗಡೆಯಲ್ಲಿ ಸೆಣಬು ಕೈಗಾರಿಕೆ ಒಳಗಡೆಯಲ್ಲಿ 14 ಮತ್ತು 20ನೇ ಇಸ್ವಿಯ ನಡುವೆ ಸುಮಾರು 100ಕ್ಕಿಂತ ಹೆಚ್ಚು ಬೆಲೆ ಜಾಸ್ತಿ ಆಗಿದ್ರ ಬಗ್ಗೆ ದಾಖಲೆಗಳು ನಮಗೆ ಸಿಗ್ತವೆ. ಅಂದ್ರೆ ಎಲ್ಲಾ ರಂಗಗಳಲ್ಲೂ ಕೂಡ ಅದು ಸೆಣಬು ಕೈಗಾರಿಕೆ ಇರಬಹುದು, ಇತರೆ ಕೈಗಾರಿಕೆಗಳಿರಬಹುದು, ಜವಳಿ ಇತ್ಯಾದಿ ಎಲ್ಲ ಕೈಗಾರಿಕೆಗಳೆಲ್ಲ ಕಾರ್ಮಿಕರ ವೇತನಗಳು ಜೀವನ ವೆಚ್ಚಕ್ಕೆ ತಕ್ಕಂತೆ ಹೆಚ್ಚಳ ಆಗಲಿಲ್ಲ. ಬದಲಿಗೆ ಹಣದುಬ್ಬರ ಜಾಸ್ತಿ ಆಯಿತು, ಬೆಲೆ ಏರಿಕೆ ಜಾಸ್ತಿ ಆಯಿತು, ಸಂಕಷ್ಟಗಳು ಹೆಚ್ಚಾಗ್ತಾ ಬಂದವು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದು. ಯುದ್ಧಾನಂತರದಲ್ಲೂ ಕೂಡ ಇದೆಲ್ಲವುಗಳ ಪರಿಣಾಮವಾಗಿ ಈಗಾಗಲೇ ಹೇಳಿದಂಥ ಒಂದು ರಾಜಕೀಯ ಪರಿಸ್ಥಿತಿ ಮತ್ತು ಈ ಶೋಷಣೆಯ ಇವುಗಳು ಏನು ಇದನ್ನು ನಾವು ಡಬಲ್ ವ್ಯಾಮೆ ಅಂತ ಕರಿತೀವಿ, ಈ ಎರಡೂ ಸೇರ್ಕೊಂಡು ಅತೃಪ್ತಿ ಮಡಿಗಟ್ಟಿ ಮುಷ್ಕರಗಳ ರೂಪದಲ್ಲಿ ಅದು ಪ್ರತಿಬಿಂಬ ಆಗಲಿಕ್ಕೆ ಶುರು ಆಯಿತು. ನೀವು ಈ ಟೇಬಲ್ ಅನ್ನ ಗಮನಿಸಿ, ನಿಮಗೆ ಗೊತ್ತಾಗ್ತದೆ ಯಾವ ರೀತಿ ಮುಷ್ಕರಗಳು ಇಡೀ ದೇಶವ್ಯಾಪಿ ಹೆಚ್ಚಾದವು ಅನ್ನುವಂಥದ್ದು ಗೊತ್ತಾಗ್ತದೆ.
1917ನೇ ಇಸ್ವಿಯಿಂದ ಸತತವಾಗಿ ಮುಷ್ಕರಗಳು ಹೆಚ್ಚಾಗಿದ್ದನ್ನು ನಾವು ಗಮನಿಸಬಹುದು. 1918ರ ಮೊದಲಾರ್ಧದಲ್ಲಿ ಬಾಂಬೆಯಲ್ಲಿ ಮಾತ್ರನೇ 58 ಮುಷ್ಕರಗಳು ನಡೀತವೆ. 19 ಅಕ್ಟೋಬರ್ ಒಂದೇ ತಿಂಗಳಲ್ಲಿ ದೇಶಾದ್ಯಂತ 38 ಅತಿದೊಡ್ಡ ಮುಷ್ಕರಗಳು ನಡೆದು ಸುಮಾರು 12.5 ಲಕ್ಷ ಕಾರ್ಮಿಕರು ಇದರಲ್ಲಿ ಪಾಲ್ಗೊಳ್ಳುತ್ತಾರೆ ಈ ಮುಷ್ಕರಗಳಲ್ಲಿ ಅನ್ನುವಂಥದ್ದು. ಮುಂದಿನ ವರ್ಷದ ಜನವರಿಯಲ್ಲಿ ನಡೆದಂಥ ಅತ್ಯಂತ ಪ್ರಮುಖವಾದಂಥ ಒಂದು ಮುಷ್ಕರ ಅಂತಂದ್ರೆ ಬಾಂಬೆಯ ಜವಳಿ ಮಿಲ್ ಕಾರ್ಮಿಕರ ಜನರಲ್ ಸ್ಟ್ರೈಕ್ ಅಂತ ಏನು ಹೇಳ್ತಾರೆ. ಇದರಲ್ಲಿ 1.5 ಲಕ್ಷ ಕಾರ್ಮಿಕರು ಭಾಗವಹಿಸಿದ್ದನ್ನು ನಾವು ಗುರುತಿಸಬಹುದು. ಸೊ ಅದೇ ರೀತಿ ಒಳಗಡೆಯಲ್ಲಿ 20ನೇ ಇಸ್ವಿ 2020ರಲ್ಲಿ ಮೊದಲ 2 ತಿಂಗಳಲ್ಲಿ ಸೆಣಬು ಮತ್ತು ಜವಳಿ ಮಿಲ್ലുಗಳಲ್ಲಿ ಮಾತ್ರನೇ 110 ಮುಷ್ಕರಗಳು ನಡೀತವೆ ದೇಶವ್ಯಾಪಿ. ಇದರಲ್ಲಿ 24,75,000 ಕಾರ್ಮಿಕರು ಈ ಮುಷ್ಕರಗಳಲ್ಲಿ ಭಾಗವಹಿಸ್ತಾರೆ ಅನ್ನುವಂಥದ್ದು. ಅದೇ ರೀತಿ ಮದ್ರಾಸ್ ಪ್ರಾಂತ್ಯದಲ್ಲಿ 20ನೇ ಇಸ್ವಿಯಲ್ಲಿ 62 ಮುಷ್ಕರಗಳು ನಡೀತವೆ. ಇದೇ ವರ್ಷದ ಉತ್ತರಾರ್ಧದಲ್ಲಿ ಬಂಗಾಳದಲ್ಲಿ 110 ಮುಷ್ಕರಗಳು ನಡೀತವೆ. ಈ ರೀತಿ ಮುಷ್ಕರಗಳು ರೈಲ್ವೆಯಲ್ಲೂ ಸಂಭವಿಸ್ತವೆ. ಬೇರೆ ಬೇರೆ ಸರ್ಕಾರಿ ಪ್ರೆಸ್ನ ಕಾರ್ಮಿಕರು, ಅದು ಮೊದಲು ಬಂಗಾಳದಲ್ಲಿ ಕಲ್ಕತ್ತಾದಲ್ಲಿ ಶುರುವಾಗಿ ಆಮೇಲೆ ದೆಹಲಿ, ಸಿಮ್ಲಾ ಎಲ್ಲ ಕಾರ್ಮಿಕರು ಮುಷ್ಕರದಲ್ಲಿ ಭಾಗವಹಿಸ್ತಾರೆ. ಹೀಗಾಗಿ ಈ 2-3 ವರ್ಷಗಳು ಇಡೀ ದೇಶವ್ಯಾಪಿ ಮುಷ್ಕರಗಳ ಅಲೆ ಅನ್ನುವಂಥದ್ದು ತೀವ್ರಗೊಳ್ಳುತ್ತದೆ, ವಿಸ್ತಾರ ಆಗ್ತಾ ಹೋಗ್ತದೆ. ಇವುಗಳ ಪರಿಣಾಮವಾಗಿಯೇ ಮುಂದೆ 1922ನೇ ಇಸ್ವಿಯ ಒಳಗಡೆಯಲ್ಲಿ ಫ್ಯಾಕ್ಟರಿ ಕಾಯ್ದೆಯಲ್ಲಿ ವಾರಕ್ಕೆ 50 ಗಂಟೆ ಕೆಲಸ ಅನ್ನುವಂಥದ್ದು ಬರೋದಕ್ಕೆ ಹೋಗೋ ಕಾರಣ ಆಗಿದ್ದು ಈ ಮುಷ್ಕರಗಳ ಅಲೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ರೀತಿ ಒಳಗಡೆಯಲ್ಲಿ ಒಂದು ಕಡೆಯಲ್ಲಿ ಬಂಡವಾಳದಾರರ ಲಾಭ ಜಾಸ್ತಿ ಆಗೋದು, ಕಾರ್ಮಿಕರ ಜೀವನ ಇವುಗಳು ಕುಸಿತ ಹೋಗುವಂಥದ್ದು, ಪರಿಣಾಮವಾಗಿ ಮುಷ್ಕರಗಳು ಹೆಚ್ಚಾಗ್ತಾ ಹೋಗುವಂಥದ್ದು, ಇದು ತೀವ್ರಗೊಳ್ಳುವಂತಹ ಈ ಸ್ವರೂಪವನ್ನ ಈ ಹಿನ್ನೆಲೆ ಒಳಗಡೆಯಲ್ಲಿ ನಾವು ಗಮನಿಸಬಹುದು. ಈ ರೀತಿಯ ಒಳಗಡೆಯಲ್ಲಿ ಮುಷ್ಕರಗಳು ವ್ಯಾಪಕಗೊಳ್ಳೋದಕ್ಕೆ ಶುರು ಆದ ಮೇಲೆ ಅವು ಹೆಚ್ಚೆಚ್ಚು ಸಂಘಟಿತವಾಗಿ ನಡೆಯೋದಕ್ಕೆ ಶುರು ಆದವು ಮತ್ತು ವಿಸ್ತಾರವಾಗಿ ನಡೀಲಿಕ್ಕೆ ಶುರುವಾದವು. ಈ ಬೆಳವಣಿಗೆಯ ಕಾರಣಕ್ಕೆ ಯಶಸ್ವಿಯಾಗಲಿಕ್ಕೂ ಹಲವಾರು ಮುಷ್ಕರಗಳು ಸಾಧ್ಯ ಆಗ್ತಾ ಬಂತು. ಪರಿಣಾಮವಾಗಿ ಆಧುನಿಕ ಕಾರ್ಮಿಕ ಸಂಘಟನೆಗಳು ಉಗಮಾಗಲಿಕ್ಕೆ ಬೇಕಾದಂಥ ಒಂದು ನೆಲೆ, ವೇದಿಕೆ ಕೂಡ ಸಿದ್ಧಗೊಳ್ಳೋದಕ್ಕೆ ಆರಂಭ ಆಯಿತು. ಅದರ ಒಂದು ಕೆಲವು ಪ್ರಾಥಮಿಕ ಲಕ್ಷಣಗಳೇನಂತಂದ್ರೆ, ಮುಖ್ಯವಾಗಿ ಕಾರ್ಮಿಕ ಸಂಘಕ್ಕೆ ಸದಸ್ಯರಾಗಬೇಕು ಅಂತಕ್ಕಂಥದ್ದು ಒಂದು, ಮತ್ತು ಸದಸ್ಯರಾದರೂ ಸದಸ್ಯತೆ ಶುಲ್ಕ ಕೊಡಬೇಕು ಅನ್ನುವಂಥದ್ದು, ಮತ್ತು ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ಕೋಬೇಕು ಮತ್ತು ಅದಕ್ಕೊಂದು ಕ್ರಮವನ್ನು ಅನುಸರಿಸಬೇಕು. ಈ ಮುಖಾಂತರವಾಗಿ ಸಂಘಟನೆಗಳನ್ನು ನಡೆಸಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಹೆಚ್ಚಾಗೋದಕ್ಕೆ ಶುರು ಆಯಿತು. ಸೊ ಈ ರೀತಿಯಾದಂಥ ಒಂದು ಪ್ರಕ್ರಿಯೆ ಹೆಚ್ಚಾಗ್ತಾ ಹೋದಂತೆ ಈಗಾಗಲೇ ಹೇಳಿದಂತೆ ಸಂಘಟಿತವಾದಂಥ ಮತ್ತು ವಿಸ್ತಾರವಾದಂಥ ಚಳುವಳಿಗಳು, ಮುಷ್ಕರಗಳು ಮತ್ತು ಯಶಸ್ಸು ಕೂಡ ಅದೇ ರೀತಿಯಲ್ಲಿ ಕಾಣಲಿಕ್ಕೆ ಆರಂಭ ಆಯಿತು. ಈ ರೀತಿಯ ಪ್ರಕ್ರಿಯೆ ಒಳಗಡೆಯಲ್ಲಿ ಆರಂಭದಲ್ಲಿ ಇದಕ್ಕೆ ನಾಯಕತ್ವವನ್ನು ಕೊಡತಕ್ಕಂಥ ವರ್ಗ ಯಾವುದಾಗಿತ್ತು ಅನ್ನೋದು ನೋಡಿದ್ರೆ ಮೇಲ್ಮಧ್ಯಮ ವರ್ಗದ ಬುದ್ಧಿಜೀವಿ ವರ್ಗ ಇದಕ್ಕೆ ನಾಯಕತ್ವವನ್ನು ಕೊಡ್ತಾ ಇತ್ತು. ಇದಕ್ಕೊಂದು ಚಾರಿತ್ರಿಕವಾದಂಥ ಹಿನ್ನೆಲೆ ಕೂಡ ಇದೆ. ಈ ವರ್ಗ ಪ್ರಜ್ಞೆಯನ್ನು ಆಧರಿಸಿದಂಥ ಒಂದು ಸಮಾಜವಾದಿ ಪ್ರಜ್ಞೆಯನ್ನು ಹೊಂದಿದ್ದಂಥ ಒಂದು ಬುದ್ಧಿಜೀವಿ ವರ್ಗ ನಾಯಕತ್ವಕ್ಕೆ ಬರೋದಕ್ಕೆ ಆರಂಭ ಆಯಿತು. ಅಂದರೆ ಈ ಸ್ಥಿತ್ಯಂತರವೂ ಕೂಡ ಇದೇ ಸಂದರ್ಭದಲ್ಲಿ ಸಂಭವಿಸಿತು. ಈ ಬಗ್ಗೆ ಲೆನಿನ್ ಅವರು ಒಂದು ಮಾತನ್ನು ಹೇಳ್ತಾರೆ. ಏನಂತಂದ್ರೆ, ನಮಗೆ ಇಡೀ ಜಗತ್ತಿನ ಅನುಭವ ತೋರಿಸ್ಕೊಡೋದೇನಂತಂದ್ರೆ, ಜಗತ್ತಿನ ಎಲ್ಲ ಚಳುವಳಿಗಳ ಅನುಭವಗಳು ತೋರಿಸ್ಕೊಡೋದು ಆ ಕಾಲಘಟ್ಟಕ್ಕೆ ಕಾರ್ಮಿಕ ವರ್ಗ ತನ್ನಷ್ಟಕ್ಕೆ ತಾನೇ ಅದು ಕೇವಲ ಕಾರ್ಮಿಕ ಸಂಘಟನೆಯ ಪ್ರಜ್ಞೆಯನ್ನು ಮಾತ್ರ ಹೊಂದಿರೋದಕ್ಕೆ ಸಾಧ್ಯ. ಅದು ಅಂದ್ರೆ ಸಂಘಗಳಲ್ಲಿ ಸೇರಬೇಕು ಅನ್ನುವಂಥದ್ದು, ನಾವು ಮಾಲೀಕರ ಶೋಷಣೆಯನ್ನು ಎದುರಿಸಬೇಕು ಅನ್ನುವಂಥದ್ದು, ನಮ್ಮ ಶೋಷಣೆ ಕೊನೆಗಾಣಲಿಕ್ಕೆ ಕೆಲವು ಅಗತ್ಯವಾಗಿರೋ ಶಾಸನಗಳನ್ನು ಜಾರಿಗೊಳಿಸಲಿಕ್ಕೆ ಬೇಕಾದ ರೀತಿಯಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡೋದು ಅನ್ನುವಂಥ ಪ್ರಶ್ನೆ ಇರ್ಬೋದು. ಇವುಗಳಿಗೆ ಸಂಬಂಧಪಟ್ಟಂತೆ ಒಂದು ಬದ್ಧತೆಯನ್ನ ಕಾರ್ಮಿಕ ವರ್ಗ ಹೊಂದಿರ್ತದೆ, ಇದು ಸಹಜವಾಗಿ ಹೊಂದಿರ್ತದೆ. ಇದೇನೇ ಇದ್ರೂ ಕೂಡ ಈ ಆಸ್ತಿವಂತ ವರ್ಗಗಳ ವಿದ್ಯಾವಂತ ಪ್ರತಿನಿಧಿಗಳು ಅಂತ ಏನಿರ್ತಾರೆ, ಅಂಥ ವರ್ಗಗಳಿಂದ ಬರುವಂಥ ಬುದ್ಧಿಜೀವಿಗಳಿಂದ ವಿವರಣೆಗೊಳಪಡತಕ್ಕಂಥ ಒಂದು ತಾತ್ವಿಕವಾದಂಥ ವಿಚಾರಗಳು ಅಥವಾ ಚಾರಿತ್ರಿಕವಾದಂಥ ವಿಚಾರಗಳು ಅಥವಾ ಆರ್ಥಿಕ ಸಿದ್ಧಾಂತಗಳ ಮೂಲಕ ಈ ಸಮಾಜವಾದಿ ಸಿದ್ಧಾಂತ ಅನ್ನುವಂಥದ್ದು ಹೆಚ್ಚೆಚ್ಚು ಪ್ರಖರವಾಗಿ ಎಲ್ಲ ಜನವಿಭಾಗಗಳು ಕೂಡ ಹರಡೋದಕ್ಕೆ ಶುರು ಆಗ್ತದೆ ಅನ್ನುವಂಥ ಮಾತನ್ನಲ್ಲಿ ನಿನ್ನ ಹೇಳ್ತಾರೆ. ಇದು ಜಗತ್ತಿನ ಅನುಭವ ನಮಗೆ ತೋರಿಸ್ಕೊಟ್ಟಿದೆ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಇಲ್ಲಿ ಅರ್ಥ, ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ಇವು ಸ್ವತಃ ಇಂಥ ಒಂದು ಕಾರ್ಮಿಕ ವರ್ಗ ಮತ್ತು ಇಡೀ
ಜನತೆಯ ವಿಮೋಚನೆಯ ಒಂದು ತತ್ವ ಸಿದ್ಧಾಂತವನ್ನು ರೂಪಿಸಿದಂಥ ಕಾರ್ಲ್ ಮಾರ್ಕ್ಸ್ ಮತ್ತು ಎಂಗೆಲ್ಸ್ ಅವರಿದ್ದಾರೆ. ಅವರೇ ಸ್ವತಃ ವೈಯಕ್ತಿಕವಾಗಿ ಬಂಡವಾಳಶಾಹಿ ಬುದ್ಧಿಜೀವಿ ವರ್ಗಗಳಾಗಿ ಅವರು ಬಂದಂಥವರು. ಆದರೆ ಒಂದು ಕಾರ್ಮಿಕ ವರ್ಗಕ್ಕೆ ಬೇಕಾದಂಥ ಸಿದ್ಧಾಂತವನ್ನು ರೂಪಿಸೋದಕ್ಕೂ ಅವ್ರ ಕೈಲಿ ಸಾಧ್ಯ ಆಯಿತು. ಇದು ಆ ಕಾಲಘಟ್ಟದ ಒಂದು ಪ್ರಕ್ರಿಯೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಹೀಗಾಗಿ ಕಾರ್ಮಿಕ ವರ್ಗಕ್ಕೆ ಆರಂಭಿಕ ಇದರೊಳಗಡೆ ಇರತಕ್ಕಂಥ ಗುಣಲಕ್ಷಣಗಳೇನಿರ್ತವೆ ಅವುಗಳನ್ನು ಒಂದು ಕ್ರಾಂತಿಕಾರಿ ಸಮಾಜವಾದಿ ಸಿದ್ಧಾಂತದ ಕಡೆಗೆ, ವಿಮೋಚನೆಯ ಸಿದ್ಧಾಂತದ ಕಡೆಗೆ ಅಣಿನಿರಿಸುವಂಥ ಕೆಲಸದ ಒಳಗಡೆಯಲ್ಲಿ ಈ ಆರಂಭಿಕ ಕಾಲಘಟ್ಟದಲ್ಲಿ ಈ ವಿದ್ಯಾವಂತ ಬುದ್ಧಿಜೀವಿ ವರ್ಗಗಳ ಪಾತ್ರ ಮಹತ್ತರವಾದದ್ದು ಅನ್ನುವಂಥ ಮಾತನ್ನ ಅವರು ಹೇಳ್ತಾರೆ. ಅಂದ್ರೆ ಕಾರ್ಮಿಕ ವರ್ಗಕ್ಕೆ ಈ ಸಮಾಜವಾದಿ ಪ್ರಜ್ಞೆ ಅನ್ನುವಂಥದ್ದನ್ನ ಹೊರಗಡೆಯಿಂದ ಕೊಡಬೇಕಾಗುತ್ತೆ. ಆ ಕಣ್ಣೋಟವನ್ನ ಸರಿಯಾಗಿ ಕೊಡ್ಲಿಕ್ಕಾದ್ರೆ ಕಾರ್ಮಿಕ ವರ್ಗ ಒಂದು ಕ್ರಾಂತಿಕಾರಿ ವರ್ಗವಾಗಿ ಪರಿವರ್ತನೆ ಆಗ್ತದೆ, ರಾಜಕೀಯ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಅನ್ನುವಂಥ ಮಾತು ಕೂಡ ಇದರ ಅರ್ಥ ಆಗಿದೆ ಅನ್ನುವಂಥದ್ದು. ಹೀಗಾಗಿ 1917ನೇ ಇಸ್ವಿಯಲ್ಲಿ ನಡೆದಂಥ ರಷ್ಯನ್ ಕ್ರಾಂತಿಯ ಪ್ರಭಾವದಿಂದ ಸಮಾಜವಾದಿ ಪ್ರಜ್ಞೆಯನ್ನು ಹೊಂದಂತ ಭಾರತೀಯ ಬುದ್ಧಿಜೀವಿಗಳು, ಚಿಂತಕರು ಕಾರ್ಮಿಕ ಚಳುವಳಿಗೆ ತೊಡಗಿಸ್ಕೊಳ್ಳಕ್ಕೆ ಶುರು ಮಾಡ್ತಾರೆ. ಅದರ ಪರಿಣಾಮವಾಗಿ ಕಾರ್ಮಿಕ ಚಳವಳಿಯ ಗುಣಾತ್ಮಕವಾದಂತಹ ಒಂದು ದಾರಿ ಕೂಡ ಭಾರತದ ಒಳಗಡೆಯಲ್ಲಿ ಬದಲಾಗಲಿಕ್ಕೆ ಆರಂಭ ಆಗ್ತದೆ ಅನ್ನೋದನ್ನ ನಾವು ಗಮನಿಸಬಹುದು. ಈ ಒಟ್ಟಾರೆ ಹಿನ್ನೆಲೆ ಒಳಗಡೆಯಲ್ಲಿ ಭವಿಷ್ಯದ ಭಾರತದ ಕಾರ್ಮಿಕ ಚಳವಳಿಯ ನಾಯಕತ್ವ ಮತ್ತು ಸಂಘಟನೆಯ ಸ್ವರೂಪ ಯಾವ ರೀತಿ ವಿವಿಧ ಮಜಲುಗಳನ್ನು, ವಿವಿಧ ಸ್ವರೂಪಗಳನ್ನು ಒಳಗೊಂಡು ಆ ಕಾಲಘಟ್ಟಕ್ಕೆ ಅದು ಆರಂಭ ಆಯಿತು ಮತ್ತು ಬೆಳವಣಿಗೆ ಆಗ್ಲಿಕ್ಕೆ ಶುರು ಆಯಿತು ಅನ್ನೋಂಥ ಅಂಶಗಳ ಬಗ್ಗೆ ನಾವು ಮಾತಾಡೋಣ ಮುಂದಿನ ಸಂಚಿಕೆಯಲ್ಲಿ. ಬೇರೆ ಬೇರೆ ಕಾರ್ಮಿಕ ಸಂಘಟನೆಗಳ ಸ್ವರೂಪಗಳನ್ನು ಕೂಡ ನಾವು ಮಾತಾಡೋಣ. ಅಲ್ಲಿವರೆಗೆ ನಮಸ್ಕಾರ.